ಲಕ್ಷ್ಮೋಕ, ಇನ್ನು ನಾವು ಸುಮ್ಮನೆ ಇದ್ರೆ ನಡೆಯಂಗಿಲ್ಲವ. ನಮ್ಮ ಅತ್ತಿ ಮನೆಯಾಗಿರೋದೆಲ್ಲ ಕೊಟ್ಟು ಕಳಿಸ್ತಾಳ. ನೀ ಏನು ಮಾಡ್ತೀಯ ನೋಡವ, ನನಗಂತೂ ಇದು ಸರಿ ಕಾಣವಲ್ದು. ನೋಡಿದ್ದೇನೆ ಲಕ್ಷ್ಮೋಕ, ಅವ ಸಿದ್ದಣ್ಣಗ ಒಂದು ನಾಕೇಟ ಉಗಿಯಷ್ಟಿಗೆ ಹೆಂಗೆ ಬಾಯಿ ಬಿಟ್ಟ ನೋಡಿದ್ದಿಲ್ಲ. ನಾ ಹೇಳಿದೆ ನಿನಗೆ, ಯಾಕ ಅನುಮಾನ ಬರಾಕುಂತೈತಿವಿ ಯಾಕ ಅಂತಂದು. ನೋಡಿದಿಲ್ಲ, ನಾನು ಅಂದಂಗೆ ಆತು. ನೋಡಿದಿಲ್ಲ, ಹೆಣ್ಮಕ್ಳಿಗೆ ಒಂದೊಂದು ಎಂತ ಇಲ್ಲ ಅಂದರೂ 12-13 ತೊಲಿ ಒದವಂತವು. ಅಂಥ ದೊಡ್ಡ ದೊಡ್ಡ ಸರ 3 ಸರ ಮಾಡ್ಸಾಳಕಿ. ಅಂದ್ರೆ ಎಷ್ಟು ಲಕ್ಷ ಖರ್ಚಾಗಿರ್ಬಾರ್ದು ದುಡ್ಡು. ಈಗ ನೋಡಿದ್ರೆ ಬಂಗಾರ ನಮ್ನಿ ರೇಟ್ ಐತಿ. ಇಂಥ ರೇಟ್ ಇದ್ದಾಗ ಬಂಗಾರ ಮಾಡ್ಸಾಳಂದ್ರೆ ನಮ್ಮತ್ತಿ ತನ್ನ ಹತ್ರ ಇರ ಬರ ರೊಕ್ಕ ಎಲ್ಲ ಹಾಕಿ ಮಾಡ್ಸಾಳಿಗೆ ಹೆಣ್ಮಕ್ಳಿಗೆ. ಅಲ್ಲ ಲಕ್ಷ್ಮಕ್ಕ, ಬರೀ ಈಕಿ ನಮ್ಮತ್ತಿ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ಕೊತ ಕೂತಂದ್ರೆ ಏನು ಮಾಡ್ಬೇಕು ಬೇ? ಯವ್ವ, ನಾನು ಅದನ್ನ ಯೋಚನೆ ಮಾಡಾಕೊಂತೀನಿ. ಈಗ ಜಗಳ ತೆಗೆದ್ರ ಊರ್ ಮಂದಿನೆಲ್ಲ ಸೇರಿಸಿ ತಂದ ಸರಿ ಅನ್ಬೇಕೆಲ್ಲರೂ. ಹಂಗೆ ಮಾತಾಡಿ ಏನು ನಾವು ಎಷ್ಟು ಮಾತಾಡಿದ್ರೇನು ಬಿಟ್ರೇನು, ಎಲ್ಲ ಊರ್ ಮಂದಿ ಮುಂದೆ ತಂದ ಸರಿ ಅನ್ನಂಗೆ ಮಾಡಿ ಅದು ಬಂಗಾರನ ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟು ಕಳಿಸ್ತಾಳಕಿ. ಹಂಗಂತಂದು ಇವಾಗ ನಾವು ಸುಮ್ಮನೆ ಕುತ್ಕೊಂಡ್ರೆ ಹೆಂಗೆ ಹೇಳ್ಬೇಕ? ಮತ್ತು ಏನು ಮಾಡಬೇಕು ಅಂಬವ್ವ, ನನಗೂ ತಿಳಿಲಾರ್ದಂಗೆ ಐತಿ. ಈಗ ಒದ್ರಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಹಂಗಂತ ಸುಮ್ಮನೆ ಇದ್ವಾ ಅದು ನಮ್ಮ ಕೈಗೆ ಹತ್ತಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ನನಗಂತೂ. ಏ ಪಂಚವ, ನೀನಾರ ನೋಡ ಏನು ಮಾಡ್ಬೇಕಂತಂದು. ಪಂಚಿ, ನಿನಗ ಕೇಳಾಕುಂತಿದ್ದು ಈಗೇನು ಮಾಡ್ಬೇಕಂತ ಮಾಡಿ ನೀನು. ನೋಡಂಬವಕ್ಕ, ಇದನ್ನು ನಾವು ಭಾಳ ತಲೆ ಓಡಿಸಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಬೇಕು. ಯಾವುದೇ ಕಾರಣಕ್ಕೂ ನಾವು ದುಡುಕಬಾರ್ದು, ಜಗಳ ಮಾಡಬಾರ್ದು. ಅಲ್ಲಲ್ಲಿ ದುಡುಕಬಾರ್ದು, ಜಗಳ ಮಾಡಬಾರ್ದು ಹಂಗಂತಂದು ಸುಮ್ಮನೆ ಕೈ ಬಿಟ್ಬಿಡೋಣ. ನಮ್ಮ ಪಾಡಿಗೆ ನಾವು ಇಲ್ಲಿ ಕುತ್ಕೊಂಡ್ಬಿಟ್ರೆ ನಮ್ಮ ಅತ್ತಿ ತೊಗೊರವ, ಇದು ನಮ್ಮ ಹೆಣ್ಮಕ್ಳಿಗೆ ಮಾಡಿಸಿದ ಬಂಗಾರನ, ಅಕ್ಕಿಗೆ ಬೇಡ ನೀವ ತಗೋರಿ ಅಂತ ತಂದು ಕೊಡ್ತಾ ಅಂತ ಮಾಡಿಯೇನ? ಹೂನ ಪಂಚವ, ನಾವು ಸುಮ್ಮನೆ ಕುತ್ಕೊಂಡ್ರೆ ಇದೇ ನಮ್ಗೆ ಸರಿಯಾದ ಟೈಮು. ಈ ಟೈಮ್ನಾಗ ನಾವು ಸುಮ್ಮನೆ ಕುತ್ಕೊಂಡ್ರೆ ಹೆಂಗೆ ಹೇಳು? ಎಷ್ಟು ಅವಸರ ನಿಮಗೆ? ಮೊದಲು ನನ್ನ ಮಾತು ಪೂರ್ತಿ ಕೇಳ್ರಿ, ಆಮೇಲೆ ಮಾತಾಡಂದ್ರಂತ. ನಾನು ಯಾವಾಗಂದೆ ಸುಮ್ಮನೆ ಕುತ್ಕೊಳ್ಳೋಣ ಅಂತಂದು. ಹಿಂಗೆ ಸುಮ್ಮನೆ ಕುತ್ಕೊಂಡ್ರೆ ಈ ಮನಿನೂ ಹೆಣ್ಮಕ್ಳ ಹೆಸ್ರಿಗೆ ಬರೆದು ಕೊಟ್ಬಿಡ್ತಾಳೆ ನಮ್ಮ ಅತ್ತಿ. ಮತ್ತೆ ಏನು ಮಾಡಲಿ ಅಂಬೋಕ್ಕ? ಮುಳ್ಳನ್ನು ಮುಳ್ಳಿಂದಾನ ತೆಗಿಬೇಕು. ಹಂಗೆ ನಮ್ಮ ಅತ್ತಿ ಹೆಂಗೆ ಈ ಹೆಣ್ಮಕ್ಳಿಗೆ ಬಂಗಾರ ಕೊಡ್ತಾಳೆ ನೋಡು. ನಾವು ಅಷ್ಟೇ ಶಾಣೆತನದಿಂದ ಆ ಬಂಗಾರನ ನಮ್ಮ ಹತ್ರ ನಾವು ತಗೋಬೇಕು. ಅಂದ್ರೆ ಈಗೇನು ಮಾಡ್ಬೇಕಂತದಿದ್ದಿ ನೀನು? 1 ನಿಮಿಷ ಇರಬೇಕ. ರಾಣಿ, ರಾಣಿ, ಏನ್ ಚಿಕ್ಕಿ? ಬಾವ ಇಲ್ಲಿ ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡೋದೈತಿ. ಬಂದೆ ಚಿಕ್ಕಿ. ರಾಣಿ, ಏನು ಮಾಡಾಕುಂತಿದ್ದೇವ? ನೇತ್ರವ ಇಲ್ಲದ, ಕಾಣಿಸ್ತಾನೆ ಇಲ್ಲಲ್ಲ? ಅದು ನಾನು ಕೋಣೆ ಕುತ್ಕೊಂಡಿದ್ದೆ ಚಿಕ್ಕಿ. ನೇತ್ರ ಅಕ್ಕ ಆಫೀಸಿಂದ ಏನೋ ಕೆಲಸ ಇತ್ತಂತಂದು ಹೋದ್ಲು. ಗವಿ ಅಣ್ಣನ ಕರ್ಕೊಂಡು ಹೋದ ಬೈಕ್ ಮೇಲೆ. ಓ ಹೌದನಾ? ಆಫೀಸ್ ಕೆಲಸದ ಮೇಲೆ ಹೋಗೋಣ. ಸರಿ ಆತು. ಅಂದಂಗೆ ನಮ್ಮ ಅತ್ತಿ ಮತ್ತು ಇಬ್ಬರು ನಾದ್ನಿಯರು ಬಂದಾರಲ್ಲ ಮನೆಗೆ, ಅವರೆಲ್ಲ ಅದಾರ. ಅಯ್ಯ, ಅವರೆಲ್ಲರೂ ಇದು ಶೀಲಾ ಅತ್ತಿ ಮನೆಗೆ ಹೋಗಾರ. ಏನೋ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಬರ್ತೀವಿ ನಾವು ಅಂತಂದು ಹೋದ್ರಪ್ಪ ಅವರು. ಹೌದಾ? ಚಲೋ ಆತಂಗಾರ. ಈಗ ನೀನು ಬಾಕಲ್ ತಾಯಲ್ಲೇ ಕುತ್ಕೋಬೇಕು. ಮನೆ ಒಳಗೆ ಮತ್ತೆ ಯಾರು ಗಂಡ್ಮಕ್ಳು ಅದ್ರ ನೀ ಇಲ್ಲಿ ಮನ್ಯಾಗ? ಇಲ್ಲ ಚಿಕ್ಕಿ, ಎಲ್ಲರೂ ಹೊಲಕ್ಕೆ ಹೋಗಾರಲ್ಲ. ಸರಿ ಹಂಗಾರ ನೀನು ಬಾಕಲ್ ತಾಯಲ್ಲೇ ಕುತ್ಕೊಂಡಿರು. ಯಾರು ಮನೆ ಒಳಗಡೆ ಬರ್ದೇ ಇರೋಂಗೆ ನೋಡ್ಕೊ. ಅಕಸ್ಮಾತ್ ಕರಿಯವ್ವ ಅದಾಳಲ್ಲ, ಕರಿಯವ್ವ ಆಕಿ ಮತ್ತು ಆಕಿ ಶೀಲವ ಮೀನಾಕ್ಷವು ಏನಾರ ಬರಾಕುಂತ್ರು ಮನೆಗಂದ್ರೆ ಅವರು ಮನೆಯಿಂದ ದೂರ ಅಷ್ಟಿಗೆ ಬಡಬಡನ ಬಂದು ನನಗೆ ಹೇಳ್ಬಿಡು. ಇಲ್ಲಾಂದ್ರೆ ನನಗೊಂದು ಫೋನ್ ಹಚ್ಚಿಬಿಡು. ಅಲ್ಲೇ ಕುತ್ಕೊಂಡ ನನಗೆ ಫೋನ್ ಹಚ್ಚಿಬಿಡು, ಸರಿನಾ? ಯಾವುದೇ ಕಾರಣಕ್ಕೂ ಯಾರು ಮನೆ ಒಳಗಡೆ ಬರಬಾರ್ದು. ಬರಂಗಿದ್ರೆ ನನಗೆ ನೀನು ಫೋನ್ ಹಚ್ಬೇಕು, ಸರಿನಾ? ಸರಿ ಆಯ್ತು ಚಿಕ್ಕಿ. ಎದಕ್ಕೆ ಚಿಕ್ಕಿ? ನೀ ಶಾಣಿ ಅದ್ಯಾವುದಿಲ್ಲ, ನೀ ನಾನು ಹೇಳ್ದಷ್ಟು ಮಾಡು. ಆಮೇಲೆ ನಿನಗೆ ನಾನು ಎಲ್ಲಾನು ಹೇಳ್ತೀನಂತ, ಸರಿನಾ? ಸರಿ ಆಯ್ತು ಚಿಕ್ಕಿ. ಲೇ ಪಂಚಿ, ಏನು ಮಾಡಕೊಂಟಿಲ್ಲ ನೀನು? ನೀವಿಬ್ರು ಸುಮ್ಮನೆ ನನ್ನ ಜೊತೆ ಬರ್ರಿ. ಯಾಕ ಏನು ಎತ್ತ ಅನ್ನೋದನ್ನು ಅಲ್ಲೇ ಮಾತಾಡ್ತೀನಿ. ಎಲ್ಲಿಗೆ ಬರ್ಬೇಕಲೇ ಈಗ? ನಾ ಮುಂದಕ್ಕೆ ಹೋಗ್ತೀನಿ, ನೀವು ಸುಮ್ಮನೆ ನನ್ನಿಂದ ಬರ್ರಿ. ಅಲ್ಲೇ ಹೇಳ್ತೀನಂತ ಏನು ಮಾಡ್ಬೇಕು ಏನು ಬಿಡ್ಬೇಕಂತ. ಲಘುನ ಬರ್ರಿ. ಈಗಲೇ ಮನೆಯಾಗ ಯಾರೂ ಇಲ್ಲ. ಯಾರೂ ಇಲ್ಲದೆ ಇರೋಕ್ಕಿಂತ ಮುಂಚೆನ ನಮ್ಮ ಕೆಲಸ ನಾವು ಮುಗಿಸ್ಕೊಂಡ್ಬಿಡೋಣ, ಬರ್ರಿ. ಅಲ್ಲ ಲಕ್ಷ್ಮಕ್ಕ, ಈಕೆ ಏನು ಮಾಡಾಕೊಂಟಾಳ? ಏನು ಮಾಡಾಕೊಂತೀವಿ ಏನಿಲ್ಲ ಅನ್ನೋದು ಹೇಳುವಳ್ಳು. ಸುಮ್ಮನೆ ನನ್ನಿಂದ ಬಾ ಅನ್ನಕೊಂತಾಳ. ನೋಡ ನಡಿ, ಏನೋ ಮಾಡ್ತೀನಂದಳಲ್ಲ, ಏನು ಮಾಡ್ತಾಳ ಏನಂತ ನೋಡೋಣ ನಡಿ.
ಅಲ್ಲಲೇ ಪಂಚಿ, ನಿನಗೇನಾರ ತಲೆಗಿಲಿ ಕೆಟ್ಟೈತನ? ಇಲ್ಲಿಗೆ ಎದಕ್ಕೆ ಕರ್ಕೊಂಬಂದಿದ್ದೀ ನಮ್ಮ ಅತ್ತಿ ರೂಮಿಗೆ? ಲೇ, ಈ ವಿಷಯ ಏನಾರ ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ಅಷ್ಟ ನಮ್ಮನ್ನೇನು ಉಳ್ಸಂಗಿಲ್ಲ ನೋಡಕ್ಕಿ. ನೋಡು ಲಕ್ಷ್ಮಕ್ಕ, ಇವಾಗ ನಾವು ನಮ್ಮ ಅತ್ತಿಗೆ ಬಾಯಿ ಬಿಟ್ಟು ಕೇಳಿದ್ರು ನಮ್ಮ ಅತ್ತಿ ನಮಗೆ ಬಂಗಾರನ ಕೊಡಂಗಿಲ್ಲ. ಜಗಳ ಮಾಡಿದ್ವಾ, ಊರ ಮಂದಿನೆಲ್ಲ ಸೇರಿಸಿ ತಂದ ಸರಿ ಅನ್ನಂಗೆ ಮಾಡಿ ಅಲ್ಲೂ ಈ ಬಂಗಾರನೂ ಅಷ್ಟು ತನ್ನ ಮಗಳಿಗೆ ಕೊಡ್ತಾಳೆ. ಅದ ಇವಾಗ ನಾವೇನಾರ ಅಕ್ಕಿ ಬರೋಕ್ಕಿಂತ ಮುಂಚೆನ ಈ ಬಂಗಾರನೆಲ್ಲ ನಾವು ತೊಗೊಂಡೋಗಿ ನಮ್ದು ಕಬೋರ್ಡ್ನಾಗಾರ ಎಲ್ಲರ ಒಟ್ಟಿನಲ್ಲಿ ತೆಗೆದು ಮುಚ್ಚಿಟ್ಟು ಬಿಡನ್ರಿ. ಲೇ, ಏನು ಹೇಳಾಕುಂತಿದ್ದಿ ನೀನು? ಇವಾಗ ಇವಿಷ್ಟು ಬಂಗಾರನ ನಾವು ಕಳ್ತನ ಮಾಡ್ಬೇಕಾ? ಅಯ್ಯ ಅಂಬೋಕ, ನಿಂಗೇನ ತಲೆಗಿಲಿ ಕೆಟ್ಟೈತನ? ಕಳ್ತನ ಅಂತ ಎದಕ್ಕಂತಿದಿ? ಇದು ನಮ್ಮ ಮನೆ ಐತಿ, ಅದೆಲ್ಲ ನಮಗೆ ಸೇರ್ಬೇಕಾಗೈತಿ. ನಮಗೆ ಸೇರ್ಬೇಕಾಗಿರೋ ಬಂಗಾರನ ನಾವು ತೊಗೊಂಡು ಹೊಂಟೀವಿ ಅಷ್ಟೇ. ಅಲ್ಲಲ್ಲಿ ಆಮೇಲೆ ಬಂದು ನಮ್ಮ ಅತ್ತಿ ಹುಡುಕಲ್ಲಂತ ಅಂತೀಯನ? ಹುಡುಕ್ತಾಳ, ಅವಾಗ ಕಳೆದೋಗೈತಂತ ಗೊತ್ತಾಗಲ್ಲನ? ಅಲ್ಲ ಬೇಯಕ್ಕ, ಕಳೆದೋಗೈತಂತ ಗೊತ್ತಾದ್ರೂ ನಮ್ಮತ್ತಿ ನಮ್ಮ ಯಾರ ಮುಂದೂ ಹೇಳಂಗಿಲ್ಲ. ಯಾಕೆ ಹೇಳ? ನಮಗೆ ಯಾರಿಗೂ ಬೈಯಂಗಿಲ್ಲ. ಯಾಕೆ ಹೇಳು? ಹಂಗ ನಮ್ಮ ಯಾರ ಮೇಲೇನೂ ಅನುಮಾನನೂ ಬಡಂಗಿಲ್ಲ. ಯಾಕೆ ಹೇಳು? ಯಾಕೆ ಹೇಳಿ ನೀನ? ಯಾಕಂದ್ರೆ ನಮ್ಮತ್ತಿ ಅದನ್ನು ಕದ್ದು ಮುಚ್ಚಿ ಮಾಡ್ಸಾಳ. ಈಗ ಅಕಸ್ಮಾತ್ ನಮಗೇನಾರ ಹಿಂಗೆ ಬಂಗಾರ ಕಳ್ದವು ನೀವೇನಾರು ತೊಗೊಂಡಿರನ ಅಂತ ಕೇಳಿದ್ರೆ ನಾವು ನಮ್ಮ ಗಂಡಂದ್ರ ಮುಂದೆ ಹೇಳ್ಬಿಡ್ತೀವಿ. ಅವಾಗ ಮನ್ಯಾಗ ಎಲ್ರಿಗೂ ವಿಷಯ ಗೊತ್ತಾಕೈತಿ. ಅವಾಗ ಗಂಡ್ಮಕ್ಳೆಲ್ಲರೂ ಅಕ್ಕಿಗೆ ಬೈತಾರ, ಜಗಳ ಆಡ್ತಾರ. ಕದ್ದು ಮುಚ್ಚಿ ಅದಕ್ಕೆ ಹಿಂಗೆ ಮಾಡಿದಿ, ಕೊಡ್ಸಂಗಿದ್ರೆ ನಮ್ಮ ಮುಂದೆ ಕೊಡಿಸ್ಬೇಕಾಗಿತ್ತು, ಹಂಗೆ ಹಿಂಗ ಅಂತ ಒದ್ರಾಡ್ತಾರ. ಅದಕ್ಕೋಸ್ಕರ ನಮ್ಮತ್ತಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಬಂದು ಕೇಳಂಗೇ ಇಲ್ಲ ನೀವು ಬಂಗಾರ ತೊಗೊಂಡಿರೋಣ ಅಂತಂದು. ತಾನೊಬ್ಬಕ್ಕೆ ಸಂಕಟ ಪಡ್ತಾಳೆ. ಅಯ್ಯೋ ದೇವ್ರೆ, ಎಲ್ಲೋಯ್ತೋ ಏನೋ ಬಂಗಾರ, ಏನು ಮಾಡೋದೀಗ? ಇವ್ರ ಹತ್ರನೂ ಕೇಳಂಗಿಲ್ಲ ಬಿಡಂಗಿಲ್ಲ, ಕೇಳಿದ್ರ ಮತ್ತು ವಾಪಸ್ ನನ್ನ ಮೇಲೇನ ಬರ್ತೈತಿ ಅಂತ ತಾನ ಗಪ್ಪಾಗ್ಬಿಡ್ತಾಳೆ. ಆಹಾ ಆಹಾ ಪಂಚಿ, ತಲಿ ಅಂದ್ರೆ ತಲೆ ನೋಡ್ಲೆ ನಿಂದ ತಲಿನ ತಗೊಂಡೋಗಿ ಮ್ಯೂಸಿಯಂನಾಗ ಇಡ್ಬೇಕು ನೋಡ್ಲೆ. ಆಹಾ, ಏನು ತಲೆ ಓಡಿಸಿದಿಲಿ ಪಂಚಿ? ಮತ್ತ ಈ ಪಂಚವಂದ್ರೆ ಸುಮ್ಮನೆ ಅಂತ ಅನ್ಕೊಂಡಿರನ? ಅದಕ್ಕೆ ಹೇಳಿದ್ದ ಮುಳ್ಳನ್ನ ಮುಳ್ಳಿಂದನ ತೆಗಿಬೇಕಂತಂದೆ. ಆಕೆ ಹೆಂಗೆ ನಮ್ಮಗ ಕದ್ದು ಮುಚ್ಚಿ ಮಾಡಿ ನಮ್ಮ ಹತ್ರ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬಡಿ ಕಟ್ಸಾಳ ನೋಡು, ಹಂಗೆ ಅದನ್ನು ಕದ್ದು ಮುಚ್ಚಿ ಮಾಡಿನ ನಾವು ತಗೋಬೇಕು. ಮುಂದೆ ಟೈಮ್ ಬರಲಿ ಅವಾಗ ಮಾತಾಡೋಣ ಅಂತ. ನಿಜಾಲೆ, ನೀ ಹೇಳ್ದಂಗೆ ಮಾಡ್ಬೇಕು ನೋಡಿ ಈಗ. ಸರಿ ಸರಿ ಬರ್ರಿ, ಲಘು ಲಘುನ ತೊಗೊಂಡು ಹೋಗ್ಬಿಡನ್ರಿ. ಇಲ್ಲ ಭಾಳ ಹೊತ್ತಿನ ತೊಗೊಳೋದು ಬೇಡ. ಅವರು ಯಾವ ಟೈಮ್ನಾಗ ಬರ್ತಾರ ಹೇಳೋಕ್ಕಾಗಲ್ಲ. ಮೊದಲು ಚಾವಿನ ಎಲ್ಲಿಟ್ಟಾಳ ನಮ್ಮ ಅತ್ತೆ ಅನ್ನೋದು ಹುಡುಕ್ಬೇಕು. ಲಕ್ಷ್ಮಕ್ಕ, ನೀನು ಆ ಕಡೆ ಹುಡುಕು. ಅಂಬೋಕ, ನೀನು ಆ ಕಡೆ ಹೋಗು. ಲಘು ಲಘುನ ಹುಡುಕ್ರಿ. ಸರಿ ತಗೋ. ಪಂಚಿ, ನಿನಗೇನಾರು ಸಿಕ್ತನ್ಲೆ? ನನಗಂತೂ ಇಲ್ಲೆಲ್ಲೂ ಸಿಗವಲ್ದು. ಹ್ಞೂನ್ಲೇ ಪಂಚಿ, ನನಗೂ ಸಿಗವಲ್ದು. ನಮ್ಮ ಅತ್ತೆ ಏನಾರ ತಂದು ಅಡಿಕೆ ಚೀಲದಾಗ ಇಟ್ಕೊಂಡು ಹೋಗಿದ್ರೆ ಹೆಂಗೆ? ಅಯ್ಯ ಇಲ್ಲ ಲಕ್ಷ್ಮಕ್ಕ, ನಮ್ಮ ಅತ್ತೆ ಹಂಗೆಲ್ಲ ಅಡಿಕೆ ಚೀಲದಾಗ ಇಟ್ಕೊಂಡು ಹೋಗಲ್ಲ. ತಡೀಲಿ, ದಿಂಬು ಕೆಳಗಡೆ ನೋಡ್ತೀನಿ. ಯಾವಾಗಲೂ ಆಕಿ ದಿಂಬು ಕೆಳಗಡೆನೇ ಇಟ್ಟಿರ್ತಾಳ. ಲಕ್ಷ್ಮಕ್ಕ, ಅಂಬೋಕ ನೋಡ್ರಿ ಇಲ್ಲಿ ಲಗುನ. ಅರೇ ಪಂಚಿ, ಚಾವಿ ಸಿಕ್ಕಾ ಬಿಡ್ತಲ್ಲ. ಎಲ್ಲಿತ್ಲಿ ಚಾವಿ? ಇಲ್ಲಿ ಈಕಿದ ಕಾಟ ಐತಲ್ಲ, ಕಾಟ ಕೆಳಗಡೆ ಇಟ್ಟಾಳ. ನನಗೆ ಆಕಿ ಒಂದ್ಸಲ 2 ಸಲ ಇಟ್ಟಿದ್ದನ್ನು ನೋಡಿದ್ದೆ, ಹಂಗಾಗಿ ಇವತ್ತು ನೆನಪಾತು ನೋಡಿದೆ. ಅಲ್ಲ ಇಟ್ಟಾಳ, ಇಟ್ಟಿಲ್ಲ ನಮ್ಮ ಅತ್ತಿ ಕೀಲಿನ. ಹಬ್ಬ, ಚಲೋ ಆತಂತೂ ಸಿಕ್ತಲ್ಲ. ಹೋಗ್ಲಿ, ಲಘು ಲಘುನ ಚಾವಿ ತೆಗೆದು ತಗೊಂಡು ಬಂದ್ಬಿಡು. ಹೋಗು, ನಾವಿಲ್ಲೇ ನಿಂತ್ಕೊಂಡು ನೋಡ್ತಿರ್ತೀವಿ. ಲಘುನ ಓಡು. ಹ್ಞೂನ್ಲೇ ಪಂಚಿ, ಮತ್ತೆ ಏನಾರ ಅವ್ರು ಬಂದುಬಿಟ್ರೆ ಮತ್ತೆ ಸಿಕ್ಕಾಕೊಂಡ್ಬಿಡ್ತೀವಿ. ಲಘುನ ಹೋಗಿ ತಗೊಂಡ್ಬಂದ್ಬಿಡು ಹೋಗಿ ನೀನು. ಸರಿ ಸರಿ, ಬೇಕಾ 2 ನಿಮಿಷ ಇರು, ಲಘುನ ಹೋಗಿ ತೊಗೊಂಬಂದ್ಬಿಡ್ತೀನಿ. ಮೊದಲು ಇಲ್ಲಿಂದ ಹೋಗೋಣ, ಆಮೇಲೆ ನಮ್ಮ ಕಾಣೆಗೆ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡ್ರಾತು. ಸಿಕ್ತನ್ಲೇ ಪಂಚಿ, ಏನಿನ ಇಲ್ಲ, ಲಘು ಲಘುನ ಬರ್ತಾರವ್ರು. ಅಯ್ಯ ತಡಿ ಬೇಯಕ್ಕ, ಹುಡ್ಕಾ ಕುಂತೀನಿ. ಒಂದು ಸ್ವಲ್ಪ ತಡ್ಕೊಂಡಾರ, ತಡ್ಕೋ. ಪಂಚಿ, ಲಘುನ ಬಾಲೆ ಮತ್ತು ಬಂದ್ಗಿಂದಾರವ್ರು. ಸಿಕ್ತು, 1 ನಿಮಿಷ ಇರಬೇಕು, ಬಂದೆ. ಯವ್ವ ಲಕ್ಷ್ಮಕ್ಕ, ನೋಡಿದಿನ? ಒಂದೊಂದು ಎಂತ ಇಲ್ಲ ಅಂದ್ರು 10 ತೊಲಿ ಮ್ಯಾಲ ಇದ್ದಂಗದಾವ ಬೇ. ಯಾ ನಮ್ಗೆ ಕಟ್ಟಿದವು ನೋಡಿಲಿ ಈ ಸರ. ಯಪ್ಪ, ನೋಡ ಲಕ್ಷ್ಮಕ್ಕ, ನಮ್ಮ ಅತ್ತಿ ಮುದುಕಿ ಆದ್ರೂ ಎಷ್ಟು ಚಲೋ ಚಲೋದ ಡಿಸೈನ್ ಆರ್ಸಾಳ ನೋಡ್ಬಿ. ಇಲ್ಲಿ ಎಷ್ಟು ಮಸ್ತ್ ಅದಾವು. ಹ್ಞೂನ್ಲಿ, ನೋಡಿದಿನ? ಬಾ 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 ಬಾ, ನಮ್ಮ ಅತ್ತಿ ಇಷ್ಟು ಕಳ್ಳೆ ಅದಾಳ. ಯಪ್ಪ ಯಪ್ಪ ಯಪ್ಪ. ನಮ್ಮತ್ತಿ ಚಾಪಿ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಅನ್ನೋದು ನಮ್ಮ ಅತ್ತಿಗೆ ಗೊತ್ತಿಲ್ಲ. ಈಗ ನೋಡ್ರಿ, ಇನ್ನು ಮೇಲೆ ಹೆಂಗೆ ಆಟಾಡ್ಸ್ತೀನಿ ಅಂತಂದು. ನಡಿಬೇಕಾ? ನಡ್ರಿ ಮೊದಲು ಇವನ್ನೆಲ್ಲ ತೊಗೊಂಡು ನಮ್ಮ ಕಾಣಿಗೆ ಹೋಗೋಣ ನಡ್ರಿ.
ನಮ್ಮ ಅತ್ತಿ ಇವು ಸರಾನೆಲ್ಲ ಹುಡುಕಿ 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 ಸಾಕಾಗ್ಬೇಕು. ನಮ್ಮ ಹತ್ರ ಕೇಳೋಕ್ಕೂ ಆಗ್ಲಾರ್ದ ಬಿಡಾಕೂ ಆಗ್ಲಾರ್ದ ಅಯ್ಯೋ ಒದ್ದಾಡ್ಬೇಕು. ಆ ಒದ್ದಾಡೋದನ್ನ ನಾನು ಕಣ್ಣಾರೆ ನೋಡ್ಬೇಕು, ಅವಾಗ ನನಗೆ ಸಮಾಧಾನ ಆಗದು. ನಿಜ ನೋಡ್ಲ ಪಂಚಿ, ಹಿಂಗ ಮಾಡ್ಬೇಕು ನಾವು. ನಮ್ಮ ಅತ್ತಿ ಒದ್ದಾಡೋದನ್ನ ನೋಡಿ 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 ಖುಷಿ ಪಡ್ಬೇಕು. ನಡ್ರಿ ಆಗಲೇ ಹೊತ್ತಾತು, ಇನ್ನೇನು ಬರ್ಬೋದು ಅವ್ರು ಬರೋಕ್ಕಿಂತ ಮುಂಚೆ ಇಲ್ಲಿಂದ ನಾವು ಕೋಣೆಗೆ ಹೋಗ್ಬೇಕು. ಹಂಗಾರ ಆಣೆಗೂ ಬಾಗ್ಲ ಹತ್ರ ನಿಂತಾಳಲ್ಲ ಆಕಿನೂ ಕೋಣೆಗೆ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಅನುಮಾನನೂ ಬರಬಾರ್ದು. ಪಂಚಿ ವಾಪಸ್ ಚಾವಿನ ಆಕೆ ಎಲ್ಲಿ ಇಟ್ಟಿದ್ಲು ನೋಡಿ ನಮ್ಮ ಅತ್ತಿ, ಅಲ್ಲೇ ಆಕೆ ಹೆಂಗಿಟ್ಟಿಲ್ಲ ಹಂಗೆ ಇಟ್ಟು ಬಂದ್ಬಿಡು, ಸರಿನಾ? ಸರಿ ಬೇಕಾ, ಮೊದ್ಲಿಲ್ಲಿಂದ ಹೋಗೋ ನಡ್ರಿ. ನಾ ಚಾವಿ ಇಟ್ಟಿನ ಆಕೆ ಹೆಂಗಿಟ್ಟಿದ್ಲು ಹಂಗೆ ಇಟ್ಟೀನಿ, ನಡ್ರಿ.